ಸಮಸ್ಯೆಗೆ ಮುಕ್ತಿ ಹಾಡೋದಿಕ್ಕೆ ನಾಗರಿಕರು ಕೂಡ ಮುಂದಾಗಿದ್ದಾರೆ. ಜಿಬಿಎ ಜೊತೆ ಕೈ ಜೋಡಿಸಿದ್ದಾರೆ ಮೈಕೋ ಲೇಔಟ್ ನಿವಾಸಿಗಳು. ಸಿಲಿಕಾನ್ ಸಿಟಿಯಲ್ಲಿ ಕಸದ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಈಗ ಜಿಬಿಎ ಜೊತೆ ಮೈಕೋ ಲೇಔಟ್ ನಿವಾಸಿಗಳು ಕೂಡ ಕೈ ಜೋಡಿಸಿದ್ದಾರೆ. ಕಸ ಹಾಕ್ತಾ ಇದ್ದ ಪಾಯಿಂಟ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಕಸದ ಸಮಸ್ಯೆಗೆ ಮೈಕೋ ಲೇಔಟ್ ಜನರು ಕೂಡ ರೋಸಿ ಹೋಗಿದ್ದಾರೆ. ರಾತ್ರಿ ಹಾಗೂ ಬೆಳಗ್ಗಿನ ಜಾವ ಕಸ ಹಾಕ್ತಾ ಇದ್ರು ನಿವಾಸಿಗಳು. ಇದೀಗ ಸಿಸಿಟಿವಿಯನ್ನ ಆಧರಿಸಿ ಕಸ ಹಾಕ್ತಾ ಇದ್ದವರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಿದ್ದಾರೆ. ಯಾರು ಕಸ ಹಾಕ್ತಿದ್ದಾರೆ ಅಂತ ಗುರುತಿಸಿ ಅವರ ಮೇಲೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ವಿಡಿಯೋ ಸಮೇತ ಜಿಬಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ವಿಡಿಯೋ ಆಧರಿಸಿ ಕಸ ಹಾಕ್ತಾ ಇದ್ದವರಿಗೆ ದಂಡ ವಿಧಿಸಿದ ಜಿಬಿ ಅಧಿಕಾರಿಗಳು. ಕಸ ಸುರಿದು ಸಿಸಿಟಿವಿಗೆ ಪೋಸ್ ಕೊಟ್ಟು ಡ್ಯಾನ್ಸ್ ಮಾಡಿದ ಯುವತಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗಾರ್ಬೇಜ್ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂತಂದರೆ ಜಿಬಿಎ ಸಾಕಷ್ಟು ಕಸವನ್ನು ಏನು ಮನೆಗಳ ಹತ್ರ ಕಸವನ್ನು ತಂದು ಸುರಿದು ಹೋಗ್ತಾರೆ, ಅಂಥವರನ್ನು ಗುರುತು ಮಾಡಿ ಅವರಿಗೆ ದಂಡ ಹಾಕುವಂಥದ್ದು, ಜೊತೆಗೆ ಅವರ ಮನೆ ಮುಂದೆ ಹೋಗಿ ಕಸ ಸುರಿಯುವಂಥ ಒಂದು ಅವೇರ್ನೆಸ್ಸನ್ನು ಮಾಡ್ತಾಯಿದ್ರು ಕೂಡ ಇನ್ನೂ ಕಡಿಮೆ ಆಗ್ತಾಯಿಲ್ಲ. ನಾವಿವಾಗ ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿದ್ದೀವಿ. ಇಲ್ಲಿ ಕೂಡ ಸಾಕಷ್ಟು ನಿವಾಸಿಗಳು ಏನಿದ್ದಾರೆ ಅವರು ತಮ್ಮ ಸ್ವಯಂ ಪ್ರೇರಿತರಾಗಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಂಡು ಕಸವನ್ನು ಏನು ತಂದು ಹಾಕ್ತಾ ಇದ್ದಾರೆ ಆ ಪಾಯಿಂಟನ್ನು ಗುರುತಿಸಿ ಅವರಿಗೆ ದಂಡ ಹಾಕಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಸಿ ಕ್ಯಾಮ್ರಾವನ್ನು ಹಾಕಿರುವಂಥದ್ದು. ಯಾರು ಕಸವನ್ನು ತಂದು ಸುರಿತಾರೆ ಅಲ್ಲಿ ಅಂಥವರನ್ನು ಗುರುತಿಸಿ ಜಿಬಿಎ ಅಧಿಕಾರಿಗಳ ಗಮನಕ್ಕೆ ತಂದು ದಂಡ ಹಾಕಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಈಗ ನೀವು ನೋಡ್ತಾ ಇದ್ದೀರಿ, ಈ ಒಂದು ಪಾಯಿಂಟ್ನಲ್ಲಿ ಕಸವನ್ನು ತಂದು ಹಾಕ್ತಾ ಇದ್ರು. ಈಗ ಸದ್ಯಕ್ಕೆ ಕಸ ಆಗ್ತಾ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಿವಾಸಿಗಳಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್ ಹೇಳಿ ಸರ್, ಈಗ ನೀವು ಕ್ಯಾಮ್ರಾ ಹಾಕ್ಸಿದ ಮೇಲೆ ಈಗ ಸದ್ಯ ಕಡಿಮೆ ಆಗಿದೆ ಹೇಗೆ? ಆದರೂ ಕೂಡ ಅಲ್ಲಿ ಇಲ್ಲಿ ಒಂದು ಬೀಳ್ತಾ ಸಿಕ್ಕಾಪಟ್ಟೆ ಇತ್ತು. ಈ ಕ್ಯಾಮ್ರಾಯಿಂದ ನಮ್ಗೆ ಭಾಳ ಗೊತ್ತಾಗುತ್ತೆ. ಆಮೇಲೆ ಹೆಣ್ಮಕ್ಳು ಬಂದ್ಬಿಟ್ಟು ಡ್ಯಾನ್ಸ್ ಆಡಿಕೊಂಡು ಕಸ ಹಾಕಿರೋದು ಉಂಟು. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.